ಆರ್ಎಸ್ಎಸ್ ಸಂಘಟನೆಯ ಹಣಕಾಸಿನ ಮೂಲ ಯಾವುದು? ಆರ್ಎಸ್ಎಸ್ ಸಂಘಟನೆ 100 ವರ್ಷ ಪೂರೈಸಿದೆ. ಈ ಸಂಘಟನೆ ಇನ್ನೂ ನೋಂದಣಿಯಾಗಿಲ್ಲ. ಈ ಸಂಘಟನೆ ದೇಶದ ಸಹಕಾರ ಸಂಘ ಹಾಗೂ ಕಾನೂನಿನ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ದೇಶಕ್ಕಿಂತ ದೊಡ್ಡವರು ಎನ್ನುವ ಮನೋಭಾವ ಆರ್ಎಸ್ಎಸ್ನವರಲ್ಲಿದೆ. ಸಂವಿಧಾನ ಮತ್ತು ದೇಶಕ್ಕೆ ಅಗೌರವ ತೋರಿಸುವ ಕಾರಣಕ್ಕಾಗಿ ಇನ್ನೂ ನೋಂದಣಿಯಾಗಿಲ್ಲ. 100 ವರ್ಷದ ಸಂಘಟನೆಗೆ ಹಣಕಾಸಿನ ಮೂಲದ ಬಗ್ಗೆ ಸಾರ್ವಜನಿಕವಾಗಿ ಮಾಹಿತಿ ಇಲ್ಲ ಅಂತ ಸಾಹಿತಿ ಬಸವರಾಜ ಸೂಳಿಬಾವಿ ಹೇಳಿದರು. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತಮಿಳುನಾಡಿನಲ್ಲಿ ಎಲ್ಲ ಧಾರ್ಮಿಕ ಸಂಘಟನೆಗಳು ಸರ್ಕಾರದ ಜಾಗವನ್ನು ಬಳಕೆ ಮಾಡಿಕೊಳ್ಳದಂತೆ ನಿರ್ಬಂಧ ಹೇರಲಾಗಿದೆ. ಅದೇ ತರ ಕರ್ನಾಟಕದಲ್ಲಿ ಕಾಯ್ದೆ ಜಾರಿಗೆ ತರಬೇಕು ಅಂತ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಕೆ ಪೂಜಾರ, ಬಾಲರಾಜ ಅರಬರ, ಯಲ್ಲಪ್ಪ ರಾಮಗೇರಿ, ಪರಸು ಕಾಳೆ, ಅನಿಲ ಕಾಳೆ, ಬಸವರಾಜ ಬಿಳೆಯಲಿ, ಅಶೋಕ ಬರಗುಂಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ 100 ವರ್ಷದ ಈ ಸಂಘಟನೆ ಬ್ರಿಟಿಷರ ಕಾಲಾವಧಿಯಲ್ಲಿಯೂ ಕೂಡ ಸ್ವಾತಂತ್ರ್ಯ ಸಿಕ್ಕು 47ರೊಳಗೆ ಏನು ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷಗಳಾದವಲ್ಲ, ಈ ತನಕನೂ ಈ ಸಂಘಟನೆ ನೋಂದಣಿಯಾಗಿಲ್ಲ. ಅದೊಂದು NGO, ಸ್ವಯಂ ಸೇವಾ ಸಂಸ್ಥೆ. ಅದು ಸ್ವಯಂ ಸೇವಾ ಸಂಸ್ಥೆ ಅನ್ನುವಂಥದ್ದು ಈ ತನಕ ನೋಂದಣಿಯಾಗಿಲ್ಲ. ಈ ಸಂಸ್ಥೆ ನೋಂದಣಿ ಯಾಕಾಗಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಂತ ಪ್ರಶ್ನೆ. ಒಂದು ಸಂಸ್ಥೆಯನ್ನು ಮಾಡಬೇಕಾದಾಗ ಮಾಡಿದ ಮೇಲೆ ಸಹಜವಾಗಿಯೇ ಆ ಸಂಸ್ಥೆಯನ್ನು ನೋಂದಣಿ ಮಾಡ್ತಕ್ಕಂಥ ಪರಂಪರೆ ಇದೆ. ಆದರೆ RSS ಇವತ್ತಿನ ತನಕವೂ ಕೂಡ ಈ ದೇಶದ ಏನು ಸಹಕಾರಿ ಇಲಾಖೆ ಕಾಯ್ದೆಗೆ ಅನುಗುಣವಾಗಿ ಅದು ಒಂದು ನೋಂದಣಿ ಆಗಬೇಕಂತ ಸಂಸ್ಥೆ ಆಗಬೇಕಾಗಿದೆ. ಈ ತನಕನೂ ಈ ಸಂಸ್ಥೆ ನೋಂದಣಿ ಆಗಿಲ್ಲ. ಹೀಗಾಗಿ ಈ ದೇಶದ ಕಾನೂನುಗಳು ಏನದವಲ್ಲ, ಸಹಕಾರ ಸಂಘದ ಕಾನೂನುಗಳು ಏನದವಲ್ಲ, ಆ ಕಾನೂನು ಅಡಿ ಒಳಗಡೆ ಈ ಸಂಘಟನೆ ಅದರ ವ್ಯಾಪ್ತಿ ಒಳಗಡೆ ಬರುವುದಿಲ್ಲ ಅನ್ನುವಂಥ ಆಲೋಚನೆಯನ್ನು ಕೂಡ ನಾವು ನಿಮ್ಮ ಎದುರುಗಡೆ ಹೇಳ್ಬೋದು. ಅಂದರೆ ಈ ಸಂಘಟನೆ ಈ ತನಕ ಯಾಕೆ ನೋಂದಣಿಯಾಗಿಲ್ಲ ಅನ್ನುವಂಥದ್ದು ಪ್ರಶ್ನೆ ಬಂದರೆ ಅದಕ್ಕೆ ದೇಶಕ್ಕಿಂತ ನಾನು ದೊಡ್ಡದು ಅನ್ನುವಂಥ ಪರಿಕಲ್ಪನೆ ಇತ್ತೋ ಏನೋ ಅಂತ ತಿಳ್ಕೊಂಡು, ಈ ದೇಶಕ್ಕೆ ಅಧೀನತೆಗೊಳಪಟ್ಟರೆ ದೇಶ ನನಗಿಂತ ಶ್ರೇಷ್ಠ ಅಂತ ಅಂದ್ಕೊಂಡ್ರೆ ಅಂಥ ಸಂಘಟನೆ ಮನೋಭಾವ ಬೇರೆ ಇರ್ತದೆ. ಅಂದರೆ ದೇಶನೇ ದೊಡ್ಡದು ಅಂತಂದಾಗ ದೇಶದಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ಮತ್ತು ಸರ್ಕಾರ ರೂಪಿಸ್ತಕ್ಕಂಥ ಕಾಯ್ದೆಗಳೇನದವಲ್ಲ, ಅಥವಾ ಈ ಸರ್ಕಾರ ರೂಪಿತವಾಗಲಿಕ್ಕೆ ಒಂದು ನಮ್ಮ ಸಂವಿಧಾನ ಏನಿದೆಯಲ್ಲ, ಸಂವಿಧಾನದ ಕಾಯ್ದೆಗೆ ಬದ್ಧವಾಗಿ ಈ ಸಂಸ್ಥೆ ಕಾರ್ಯನಿರ್ವಹಿಸಬೇಕಾಗ್ತದೆ. ಆ ಸಂಸ್ಥೆ ನೋಂದಣಿ ಆಗದೇ ಇದ್ದಾಗ, ಅಂದರೆ ಅದಕ್ಕೆ ಸರ್ಕಾರ ಅಂದರೂ ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ, ಸಹಕಾರ ಸಂಘಗಳ ಕಾಯ್ದೆಗಳು ಅನ್ನೋದ್ರ ಬಗ್ಗೆ ಕೂಡ ಅದಕ್ಕೆ ಗೌರವ ಇಲ್ಲ, ದೇಶ ಅನ್ನೋದಕ್ಕೇ ಗೌರವ ಇಲ್ಲ, ಆಮೇಲೆ ಸಂವಿಧಾನ ಅದರ ಅಡಿಗೊಳಗೆ ಬರ್ತದೆ ಅನ್ನೋದ್ರ ಬಗ್ಗೆ ಗೌರವ ಇಲ್ಲ. ಹಾಗೆ ಅಗೌರವ ತೋರಿಸುವ ಕಾರಣಗಳಿಗಾಗಿಯೇ, ಈ ದೇಶದ ಸಂವಿಧಾನಕ್ಕೆ ಅಗೌರವ ತೋರಿಸುವ ಕಾರಣಕ್ಕಾಗಿಯೇ, ಮತ್ತು ಈ ದೇಶದ ಕಾನೂನುಗಳಿಗೆ ಅಗೌರವ ತೋರಿಸುವ ಕಾರಣಗಳಿಗಾಗಿಯೇ, ಈ ದೇಶದ ಸಂವಿಧಾನಕ್ಕೆ ಅಗೌರವ ತೋರಿಸುವ ಕಾರಣಗಳಿಗಾಗಿಯೇ ಈ RSS ಸಂಘಟನೆ ಇನ್ನೂ ತನಕ ಅದು ನೋಂದಣಿ ಆಗದಂಥ ಸಂಸ್ಥೆ ಅಂತ. ಹೀಗಾಗಿಯೇ ಈ 100 ವರ್ಷದ ಈ ಸಂಘಟನೆಗೆ 100 ವರ್ಷದಿಂದ ಅದು ಏನು ಕೆಲಸ ಮಾಡ್ತದೆ, ಮತ್ತು ಅದಕ್ಕೆ ಬರ್ತಕ್ಕಂಥ ಹಣಕಾಸು ಏನು, ಎಲ್ಲಿಂದ ಬರ್ತದೆ, ಯಾವುದು ಬರ್ತದೆ, ಯಾವುದಕ್ಕೂ ಲೆಕ್ಕಿಲ್ಲ. ಸಾರ್ವಜನಿಕವಾಗಿ ಒಂದು ಸಾರ್ವಜನಿಕವಂತ ಸಂಸ್ಥೆ ಅಂತ ನಾವು ಪರಿಗಣಿಸೋದಾದರೆ ಸಾರ್ವಜನಿಕರಿಗೆ ಒಂದು ರೆಸ್ಪಾನ್ಸ್ ಆಗಬೇಕಲ್ಲ, ಜವಾಬ್ದಾರಿ ಆಗಬೇಕಾದ್ರೆ ಈ 100 ವರ್ಷದೊಳಗಡೆ ನಡ್ಕೊಂಡು ಬಂದಂಥ ಈ ಸಂಸ್ಥೆಗೆ ಎಲ್ಲಿಂದ ಹಣ ಬರ್ತದೆ, ಯಾರು ಕೊಡ್ತಾ ಇದ್ದಾರೆ, ಅಥವಾ ಅದರದ್ದೇನು, ಅವೆಲ್ಲೂ ಕೂಡ ಆ ವಹಿವಾಟುಗಳ ಆಚೆಗೆ ನಿಂತುಕೊಳ್ಬೇಕು ಅಂತ ಅನ್ಕೊಂಡಾನೆ. ಈ ಅಡಿಟು ಇತ್ಯಾದಿಗಳ ಆಚೆಗೆ ನಿಂತ್ಕೊಂಡು ಬರಬೇಕು ಅಂತಾನೆ. ಎಲ್ಲಿಂದ ಹಣ ಬರ್ತದೆ ಇತ್ಯಾದಿ ಮಾಹಿತಿಗಳನ್ನ ಯಾವುದೂ ಕೊಡಬಾರ್ದು ಅನ್ನೋಂಥ, ಈ ಸರ್ಕಾರಕ್ಕೆ ಕೊಡಬಾರ್ದು ಅನ್ನೋ ಕಾರಣಗಳಿಗಾಗಿಯೇ ಈ ಸಂಸ್ಥೆ ಇನ್ನೂ ಕೂಡಿಗೆ ನೋಂದಣಿಯಾಗಿಲ್ಲ ಅನ್ನೋದು ಭಾಳ ಸ್ಪಷ್ಟ ಆಗ್ತದೆ. ಯಾವತ್ತಾದರೂ ಈ 100 ವರ್ಷದ ಅವಧಿ ಒಳಗಡೆ ಈ ಸಂಘಟನೆ ಯಾವುದಾದ್ರೂ ಒಂದು ವರ್ಷದೊಳಗಡೆ ನನ್ನ ಸಂಘಟನೆಗೆ ಬೇರೆ ಬೇರೆ ಇವರಿಂದ ಸಹಾಯ ಮಾಡಿರ್ಬೋದು. ಈ ದೇಶದೊಳಗಡೆ ಇದ್ದಂಥವ್ರು ಸಹಾಯ ಮಾಡಿರ್ಬೋದು, ಬೇರೆ ದೇಶದೊಳಗಡೆ ಇದ್ದಂಥವ್ರು ಸಹಾಯ ಮಾಡಿರ್ಬೋದು, ಅದು ಸಂಸ್ಥೆಗಳು ಸಹಾಯ ಮಾಡಿರ್ಬೋದು. ಆ ಪ್ರಕಾರ ಬಂದಾಗ ನಾನು ನಮ್ಮ ಈ ವಾರ್ಷಿಕ ಇದರೊಳಗಡೆ ಎಲ್ಲಿಂದ ಹಣ ಬಂತು ಮತ್ತು ಹೇಗೆ ಎದಕ್ಕೆ ಖರ್ಚಾಯಿತು ಯಾವುದು ಯಾರಿಗೂ ಲೆಕ್ಕ ಕೊಡುವಂಥ ಕೆಲಸಗಳನ್ನು ಈ ತನಕ ಮಾಡಿಲ್ಲ. ಅದು ನೋಂದಣಿ ಆಗದಂಥ ಸಂಸ್ಥೆ ಆಗಿರೋದ್ರಿಂದ ಹೀಗಾಗ್ತದೆ. ಮತ್ತು ಈ ದೇಶದ
ಸಹಕಾರ ಸಂಘದ ಕಾಯ್ದೆ ಏನಿದೆಯಲ್ಲ, ಸರ್ಕಾರಗಳು ಕೂಡ ಯಾಕೆ ಈ ಸಂಸ್ಥೆಯನ್ನು ನೋಂದಣಿ ಮಾಡಿಲ್ಲ ಅಂತ ಕೇಳ್ತಕ್ಕಂಥ ಪ್ರಯತ್ನ ಈ ತನಕ ಕೂಡ ಮಾಡಿಲ್ಲ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಹೀಗಾಗಿ ಇದೊಂದು ಸಂವಿಧಾನವನ್ನು ಮಾನ್ಯತೆ ಮಾಡಲಾರ್ದ, ಈ ದೇಶ ಕಾಯ್ದೆಗಳನ್ನು ಮಾನ್ಯತೆ ಮಾಡಲಾರ್ದ, ಗೌರವಿಸಲಾರ್ದ, ಈ ದೇಶವನ್ನೇ ಗೌರವಿಸಲಾರ್ದ ಸಂಘಟನೆಯಾಗಿ RSS ಇದೆ ಅಂತ ನಾವು ಗಮನಿಸ್ತಾ ಇದ್ವಿ. ಯಾಕೆಂದರೆ ಕಳೆದ 50 ವರ್ಷಗಳಿಂದ ಅದು ಸಂವಿಧಾನದ ರಾಷ್ಟ್ರಧ್ವಜವನ್ನು ತನ್ನ ಕಾರ್ಯಾಲಯದಲ್ಲಿ ಹಾರಿಸಿಲ್ಲ. ಅದು ಈ ದೇಶ ಲಾಂಛನಗಳೇನು ಲಾಂಛನಗಳನ್ನು ಒಪ್ಕೊಳ್ಳೋದಕ್ಕೆ ಅದು ತಕರಾರು ತೆಗೆದಿರುವಂಥ ಸಂಘಟನೆ ಅನ್ನೋದನ್ನು ಗಮನಿಸ್ಕೊಳ್ಬೇಕು. ಇದೆಲ್ಲವೂ ಕೂಡ ಕಾರಣಗಳಿದ್ದಾವೆ, ಬರೀ ಒಂದು ವಿಷಯ ಅಂತಲ್ಲ. ನಾವು ಹೇಳ್ತಾ ಇದ್ದೀವಿ ಈ ದೇಶದ ಎಲ್ಲ ಲಾಂಛನಗಳಿದ್ದಾವೆ, ಈ ದೇಶದ ಧ್ವಜವನ್ನೇ ಒಪ್ಕೊಳ್ಳಾರ್ದಂಥ ಇದಕ್ಕೆ ತನ್ನದೇ ಧ್ವಜ ಇದೆ. ಅದಕ್ಕೆ ಯಾವತ್ತೂ ಅದೊಂದು ಈ ದೇಶದ ಏನು ಚತುರ್ವರ್ಣದ ಧ್ವಜ ಏನಿದೆಯಲ್ಲ, ಅದು ತ್ರಿವರ್ಣ ಧ್ವಜ ಅನ್ನೋದಲ್ಲ, ಚತುರ್ವರ್ಣದ ಧ್ವಜ. ಅದು ನಡುವೆ ಒಂದು ಚಕ್ರ ಇರೋದಕ್ಕೂ ಒಂದು ಬಣ್ಣ ಇದೆ. ಅದು ಹೀಗಾಗಿ ಚತುರ್ವರ್ಣದ ಈ ಧ್ವಜ ಏನಿದೆ, ರಾಷ್ಟ್ರಧ್ವಜ ಅನ್ನೋದು ಏನಿದೆಯಲ್ಲ, ಅದು ಯಾವ ಕಾರ್ಯಕ್ರಮದೊಳಗಡೆ ಈ ರಾಷ್ಟ್ರಧ್ವಜವನ್ನು ಇಟ್ಕೊಂಡು ಅದು ಒಂದು ಕಾರ್ಯಕ್ರಮ ಮಾಡಿದೆ. ಅದು ಪದಸಂಚಲನ ಮಾಡ್ತಿದೆಯಲ್ಲ, ಗಣವೇಶಧಾರಿಗಳ ಪದಸಂಚಲನ ಮಾಡ್ತಾ ಇದೆಯಲ್ಲ. ಏನು ಇವತ್ತು ಕರ್ನಾಟಕದಾದ್ಯಂತ 100 ವರ್ಷದ ಆಗಿರುವಂಥ ಸಂದರ್ಭದೊಳಗಡೆ ಎಲ್ಲ ಕಡೆ ಪದಸಂಚಲನ ಏನು ಮಾಡ್ತಲ್ಲ ಈ ಸಂಘಟನೆ, ಅಲ್ಲಿ ಒಂದಾದರೂ ಕೂಡ ಈ ದೇಶದ ಏನು ಚತುರ್ವರ್ಣದ ಧ್ವಜ ಇತ್ತಾ? ಒಂದಾದರೂ ಒಂದು ಧ್ವಜ ಇತ್ತ ಆ ಸಂಘಟನೆ ಹಿಡಿದಿದೆಯಾ? ಅದು ಯಾವತ್ತಾದರೂ ಕೂಡ ಈ ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ಹೋಗಿರುವಂಥ ಒಂದೇ ಒಂದು ಉದಾಹರಣೆಯನ್ನು ಕೊಡಲಿ ಅವರು. ಒಂದೇ ಒಂದು ಉದಾಹರಣೆ. ಈ 100 ವರ್ಷದ ಅವಧಿ ಒಳಗಡೆ ಸಾರ್ವಜನಿಕವಾಗಿ ಕಾರ್ಯಕ್ರಮ ಮಾಡಿದಾಗ ರಾಷ್ಟ್ರಧ್ವಜವನ್ನು ಮುಂದೆ ಮಾಡಿ, ರಾಷ್ಟ್ರಧ್ವಜವನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮಗೆ ತೋರಿಸ್ಕೊಡ್ಲಿ, ನಿದರ್ಶನ ಅದು ಕೊಡಲಿ. ಅದು ಅಂದರೆ ಇದು ರಾಷ್ಟ್ರಧ್ವಜಗಳಿಗೆ ಗೌರವ ಇಲ್ಲ ಅಂದರೆ ಅದು ಮೊದಲನೇ ಅದು ಇದೆ. ಅಂದರೆ ಇದಕ್ಕೆ ನಾನು ಎಲ್ಲದಕ್ಕಿಂತ ದೊಡ್ಡದು, ಈ ದೇಶದ ಸಂವಿಧಾನಕ್ಕಿಂತ ದೊಡ್ಡದು, ಈ ದೇಶಕ್ಕಿಂತ ದೊಡ್ಡದು, ಈ ಸರ್ಕಾರಗಳಿಗಿಂತ ದೊಡ್ಡದು ಅನ್ನುವಂಥ ಈ ತಿಳುವಳಿಕೆ ಇದೆಯಲ್ಲ, ಈ ಥರದ ಒಂದು ಧೋರಣೆ ಏನಿದೆಯಲ್ಲ, ಈ ಧೋರಣೆಯನ್ನು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಆ ಪ್ರಶ್ನೆ ಮಾಡಿರೋ ಕಾರಣಗಳಿಗೆ ಯಾರಾದರೂ ಪ್ರಶ್ನೆ ಮಾಡಿದ್ರು. ಪ್ರಿಯಾಂಕಾ ಖರ್ಗೆ ಅವರು ಇತ್ತೀಚೆಗೆ ಒಂದು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದೊಳಗೆ RSS ಸಂಘಟನೆಯನ್ನು ನಿಷೇಧ ಮಾಡಿ ಅಂತ ಏನೂ ಇಲ್ಲ. ಅದರೊಳಗಡೆ ನಿಷೇಧ ಮಾಡಿ ಅನ್ನೋದು ಇಲ್ಲವೇ ಇಲ್ಲ. ಅದು ಯಾವ ಸಾರ್ವಜನಿಕ ಸ್ಥಳಗಳಿದ್ದಾವೋ, ಶಾಲೆಗಳಿದ್ದಾವೋ, ಅಥವಾ ಸಾರ್ವಜನಿಕವಂತ ಮೈದಾನಗಳಿದ್ದಾವೋ ಅಲ್ಲೇ ಈ ಸಂಘಟನೆ ಕಾರ್ಯಚಟುವಟಿಕೆಗಳನ್ನ ನಿರ್ಬಂಧಿಸ್ತಕ್ಕಂಥ ಕೆಲಸ ಮಾಡ್ರಿ ಅಂತ ಹೇಳಿತ್ತು. ಅದು ತಪ್ಪದು. ಹಾಗೆ ಮಾಡಿದ ಕಾರಣಗಳಿಗಾಗಿ ಅವ್ರ ಮೇಲೆ ವೈಯಕ್ತಿಕವಂಥ ದಾಳಿಯನ್ನು ಮಾಡ್ತಕ್ಕಂಥ, ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದಲ್ಲ ಅದು. ಈ ತನಕ RSS ಏನು ಸಂಘಟನೆಯವರು, ಅವರು ಸರ್ಸಂಚಾಲಕರು ಅಂತ ಏನು ಕರಿತೀವಿ, ಅಥವಾ ಅದರದ್ದು ರಾಷ್ಟ್ರೀಯ ಸರ್ಸಂಚಾಲಕರಾಗಲಿ, ದಕ್ಷಿಣ ಪ್ರಾಂತ್ಯದ ಸರ್ಸಂಚಾಲಕರಾಗಲಿ, ಅಥವಾ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಸರ್ಸಂಚಾಲಕರಾಗಲಿ, ಅಥವಾ RSS ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರಾದರೂ ಒಬ್ಬರು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಕೆಲಸ ಮಾಡಿದಾರಾ? ಯಾರು ಕೂಡ ಮಾಡಿಲ್ಲ. ಮಾಡ್ತಕ್ಕಂಥದ್ದು ಏನು ಅಂತಂದರೆ ಅವರು ಏನು BJP ನಾಯಕರಿಂದ ಅವರು ಪ್ರತಿಕ್ರಿಯಿಸ್ತಕ್ಕಂಥದ್ದು. ಮತ್ತು RSS ಹೇಳ್ತಕ್ಕಂಥದ್ದು ಒಂದು ಮಾತು ಏನು ಅಂತಂದರೆ, ನಾವು ಏನು RSS ಅನ್ನುವಂಥದ್ದು ಒಂದು ಸಾಂಸ್ಕೃತಿಕ ಸಂಘಟನೆ, ರಾಜಕೀಯ ಸಂಘಟನೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜಕೀಯ ಸಂಘಟನೆ ಅಲ್ಲ ಅಂತಂದರೆ ಒಂದು ರಾಜಕೀಯ ಸಂಘಟನೆಯವರು ಆ RSS ಅನ್ನು ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಕೆಲಸ ಯಾಕೆ ಮಾಡ್ತಾರೆ? ಮತ್ತು ವೈಯಕ್ತಿಕವಂತ ದಾಳಿ ಯಾಕೆ ಮಾಡ್ತಾರೆ? ಪ್ರಿಯಾಂಕಾ ಖರ್ಗೆ ಎತ್ತಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಕೆಲಸ ಮಾಡಿದರೆ ಹೌದಪ್ಪ, ಅದು ಒಂದು ಸಂವಾದ, ಚರ್ಚೆ ಅಂತ ನಾವು ಹೇಳಬಹುದು. ಅದನ್ನು ಮಾಡದೇ ಅವ್ರು ಎತ್ತಿರುವಂಥ ಪ್ರಶ್ನೆಗಳಿಗಾಗಿ ವೈಯಕ್ತಿಕವಂತ ಬೆದರಿಕೆ ಒಡ್ಡತಕ್ಕಂಥದ್ದು, ವೈಯಕ್ತಿಕವಂತ ನಿಂದನೆ ಮಾಡ್ತಕ್ಕಂಥದ್ದು, ಇದು ಏನಿದೆಯಲ್ಲ, ಇದು ನಮ್ಮ ದೇಶದ ಸಂವಿಧಾನಾತ್ಮಕವಂತ ನಡೆಯಲ್ಲ. ಅದು ಸಂವಿಧಾನ ವಿರೋಧಿಯಾದಂಥ ನಡೆ. ಹೀಗಾಗಿಯೇ ನಾವು ಈ ದೇಶದ ಪ್ರಜೆಗಳಾದಂಥ ನಾವು ಈ ದೇಶದೊಳಗಡೆ ಇರುವಂಥ ಎಲ್ಲ ಕಾಯ್ದೆಗಳನ್ನು ಸಂವಿಧಾನಕ್ಕೆ ಒಪ್ಪಿತವಾಗಿ ಕೆಲಸ ಮಾಡಬೇಕಾಗ್ತದೆ. ಎಲ್ಲ ಸಂಘಟನೆಗಳು ಕೂಡ ದೇಶದ ಸಂವಿಧಾನದ ಅಡಿ ಒಳಗಡೆ ಕಾರ್ಯನಿರ್ವಹಿಸಬೇಕಾಗ್ತದೆ, ಸರ್ಕಾರದ ಅಡಿ ಒಳಗಡೆ ಕಾರ್ಯನಿರ್ವಹಿಸಬೇಕಾಗ್ತದೆ. ನಾನು ಸರ್ಕಾರದ ಆಚೆಗಿರ್ತೇನೆ, ನಾನು ಸಂವಿಧಾನದ ಆಚೆಗಿರ್ತೇನೆ ಅನ್ನೋಂಥ ಈ ಥರದ ಧೋರಣೆ ಏನಿದೆಯಲ್ಲ,
ಇದು ದೇಶದ್ರೋಹದ ಕೆಲಸ ಆಗ್ತದೆ, ರಾಷ್ಟ್ರದ್ರೋಹದ ಕೆಲಸ ಆಗ್ತದೆ. ಆ ರಾಷ್ಟ್ರದ್ರೋಹದ ಪಟ್ಟವನ್ನು ಹೊತ್ತುಕೊಳ್ಳೋದಾದರೆ ಈ ಸಂಘಟನೆ ಮೇಲೆ ಕ್ರಮ ಕೈಗೊಳ್ಳಬೇಕಾದಂಥ ಅಗತ್ಯ ಇರ್ತದೆ ಅನ್ನೋದು ಗಮನಿಸಬೇಕು. ಇಲ್ಲೇ ನಮ್ಮ ಪಕ್ಕದೊಳಗಡೆ ದಕ್ಷಿಣ ಭಾರತದ ರಾಜ್ಯ ಆಗಿರ್ತಕ್ಕಂಥ ತಮಿಳುನಾಡಿನಲ್ಲಿ ಆ ಥರದ ನಿರ್ಬಂಧಗಳಿದ್ದಾವೆ. ಯಾವುದೇ ಸಾರ್ವಜನಿಕವಾದಂಥ ಇವುಗಳಿಗೆ ಇಂಥ ಇದಕ್ಕೆ ಅವಕಾಶ ಮಾಡಿಕೊಡಲ್ಲ. ಬರೀ ನಾವು ಇದು ಒಂದು ಅಂತಲ್ಲ, ಎಲ್ಲ ಧಾರ್ಮಿಕ ಸಂಘಟನೆಗಳು, ಕೋಮುವಾದಿ ಸಂಘಟನೆಗಳು ಕೂಡ ಈ ಥರ ಸಾರ್ವಜನಿಕವಾದಂಥ ಸ್ಥಳಗಳನ್ನು ಬಳಕೆ ಮಾಡಿಕೊಳ್ಳಾರ್ದಂಥ ರೀತಿ ಒಳಗಡೆ ಒಂದು ಕಾಯ್ದೆಯನ್ನು ಅನುಷ್ಠಾನಗೊಳಿಸಬೇಕು ಅನ್ನುವಂಥದ್ದನ್ನೇ ನಾವು ಒತ್ತಾಯಿಸ್ತಾ ಇದ್ದೀವಿ. ಬರೀ RSS ಮಾತ್ರ ಅಲ್ಲ, ಎಲ್ಲ ಸಂಘಟನೆಗಳ ಬಗ್ಗೆ ಕೂಡ ನಾವು ಹೇಳ್ತೀವಿ. ನಾವು ಈ ಕರ್ನಾಟಕ ಸರ್ಕಾರ ಇಡೀ ರಾಜ್ಯದಾದ್ಯಂತ ಈ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡ್ತಲ್ಲ, ಗಣವೇಷಧಾರಿಗಳ ಸಂಚಲನ ಮಾಡ್ತಲ್ಲ, ಅದು ನಾನು ಈ ಸರ್ಕಾರ ಯಾವ ಕಡೆ ಹೊಂಟಿದೆ ಅನ್ನೋದೇ ಗೊತ್ತಾಗಲ್ಲ. ಇಲ್ಲಿ ಕರ್ನಾಟಕದೊಳಗಡೆ ಏನು ಕಾಂಗ್ರೆಸ್ ಸರ್ಕಾರ ಇದೆಯೋ ಅಥವಾ ಬೇರೆ ಸರ್ಕಾರ ಏನು BJP ಸರ್ಕಾರ ಇದೆಯೋ ಅನ್ನುವಂಥ ಅನುಮಾನಗಳು ಬರ್ತವೆ. ಯಾಕೆ ಅನುಮಾನಗಳು ಬರ್ತವೆ ಅಂತಂದರೆ, ನಾವು ಬೇರೆ ಬೇರೆ ಸಂಘಟನೆ ಗೆಳೆಯರು ಇದ್ದೀವಿ, ಬೇರೆ ಬೇರೆ ಜವಾಬ್ದಾರಿ ಇರುವಂಥ ಗೆಳೆಯರು ಇದ್ದೀವಿ. ಇಲ್ಲಿ ನಾವು ಏನಾದರೂ ಕೂಡ ಕಾರ್ಯಕ್ರಮ ಮಾಡಬೇಕಾದ್ರು ಅಂತಂದರೆ ನಾವು ಪೊಲೀಸ್ ಪರ್ಮಿಷನ್ ಇತ್ಯಾದಿಗಳು ಬೇಕಾಗುತ್ತೆ. ಕೆಲವು ಸ್ಥಳಗಳಲ್ಲಿ ಪರ್ಮಿಷನ್ ಕೊಡೋದಿಲ್ಲ. ನೀವು ಬೆಂಗಳೂರಿನಂಥ ನಗರಕ್ಕೆ ಹೋದರೆ, ಬೆಂಗಳೂರಿನಲ್ಲಿ ನಗರಕ್ಕೆ ಹೈಕೋರ್ಟ್ ಕೂಡ ನಿರ್ದೇಶನ ಕೊಟ್ಟಿದೆ. ಏನು ಅಂತಂದರೆ, ಏನೇ ಪ್ರತಿಭಟನೆಗಳಾದರೂ ಕೂಡ ಅದು ಫ್ರೀಡಮ್ ಪಾರ್ಕ್ನಲ್ಲಿ ಆಗಬೇಕು ಅಂತಿದೆ. ಆದರೆ ಇವರು ಆ ಇಡೀ ನಗರ ತುಂಬ, ಇಡೀ ಬೆಂಗಳೂರಿನ ತುಂಬ ಪಥಸಂಚಲನ ಮಾಡಿದಲ್ಲ, ಅದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅಂದರೆ ನೀವು ಜನರಿಗೋಸ್ಕರ, ಜನಸಾಮಾನ್ಯರ ಸಮಸ್ಯೆಗಳಿಗೋಸ್ಕರ ಹೋರಾಟ ಮಾಡೋದಾದರೆ ನಿಮಗೆ ನಿರ್ದಿಷ್ಟವಾದಂಥ ಜಾಗ ಇದೆ. ಅದು ಈ ಥರ ಸಮಾಜದ ಸೌಹಾರ್ದತೆಯನ್ನು ಕದರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರಿಗೆ ನೀವು ಇಡೀ ಬೆಂಗಳೂರಿನಾದ್ಯಂತ ಸಂಚಲನೆ ಮಾಡಲಿಕ್ಕೆ ಅಥವಾ ಇಡೀ ರಾಜ್ಯ ತುಂಬ ಸಂಚಲನ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಕ್ಕಂಥ ಈ ಸರ್ಕಾರದ ಧೋರಣೆ ಇದೆಯಲ್ಲ, ಇದು ಅತ್ಯಂತ ಖಂಡನಾರ್ಹವಂಥ ಧೋರಣೆ. ಹೀಗೆ ನನಗೆ ಬರೀ ಸರ್ಕಾರದ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು, ಈ ಕೋರ್ಟ್ ಏನು ಹೇಳ್ತಲ್ಲ, ನೀವು ಹೋರಾಟ ಮಾಡಿದರೆ ನಿಮಗೆ ನಿರ್ಬಂಧ, ಎಲ್ಲೋ ಒಂದು ಕಡೆ ಮಾಡಿರಿ ಅಂತೇಳಿ. ಈ ಥರ ಮಾಡಿದರೆ, ಈ ಥರ ಜನಸಂಚಾರಕ್ಕೆ ಧಕ್ಕೆ ತಂದರೆ, ನೀವು ಲಾಠಿ ಇವನ್ನೆಲ್ಲ ಹಿಡ್ಕೊಂಡು ಬಹಿರಂಗವಾಗಿ ನೀವು ಅಡ್ಡಾಡೋದಾದರೆ ಇವ್ರಿಗೇನೋ ನಿರ್ಬಂಧಗಳಿಲ್ಲ. ನೀವು ಹೋರಾಟ ಮಾಡ್ತೀರಿ, ಜನರಿಗೋಸ್ಕರ ಹೋರಾಟ ಮಾಡ್ತೀರಿ ಅಂತಂದರೆ ಅದು ಜನರ ಕಾರ್ಯಗಳಿಗೆ ಇದು ಕೆಲವು ಅಡೆತಡೆ ಆಗ್ತದೆ. ಇವರಿಂದ ಅಡೆತಡೆ ಆಗೋದಿಲ್ಲ, ಇವ್ರು ಮಾಡಿದ್ರೆ ಅಡೆತಡೆ ಅಲ್ಲ. ಅದು ಜನರ ಪರವಾಗಿ ಹೋರಾಟ ಮಾಡಿದ್ರೆ ಅಡೆತಡೆ. ಅಂತ ಈ ಕೋರ್ಟ್ಗಳು ಇದನ್ನು ಯಾಕೆ ಗಮನಿಸುವುದಿಲ್ಲ? ಸರ್ಕಾರಗಳು ಮಾತ್ರ ಅಲ್ಲ, ಈ ಕೋರ್ಟ್ಗಳು ಕೂಡ, ಹೈಕೋರ್ಟ್ ಕೂಡ ಇದನ್ನು ಗಮನಿಸಬೇಕು. ಹೈಕೋರ್ಟು ಕರ್ನಾಟಕದಲ್ಲಿ ಈ ಥರ ಸಾರ್ವಜನಿಕ ರಸ್ತೆಗಳನ್ನು ಈ ಧಾರ್ಮಿಕ ಪ್ರಚಾರದ ಕಾರ್ಯ ಮಾಡ್ತಕ್ಕಂಥ ಯಾವುದೇ ಸಂಘಟನೆಗೆ ಅವಕಾಶ ನೀಡಬಾರ್ದು ಅಂತ ಒಂದು ನಿರ್ದೇಶನ ಕೊಡಬೇಕು. ಅದು ನಮ್ಮ ಒತ್ತಾಯ. ಅದು ಬರೀ RSS ಮಾತ್ರ ಅಲ್ಲ, ನಾವು ಬೇರೆ ಯಾವುದೇ ಸಂಘಟನೆ ಆದರೂ ಕೂಡ ಸಾರ್ವಜನಿಕ ಧಾರ್ಮಿಕ ಪ್ರಚಾರ ಮಾಡಲಿಕ್ಕೆ ಅದನ್ನು ಉಪಯೋಗ ಮಾಡಿಕೊಳ್ಳೋದಾದರೆ ಅಂಥ ಇವುಗಳಿಗೆ, ಪ್ರದರ್ಶನಗಳಿಗೆ ಅವಕಾಶ ಇಲ್ಲ ಅಂಥೇಳಿ ಕೋರ್ಟ್ ಒಂದು ನಿರ್ದೇಶನ ಮಾಡಬೇಕು. ಹಾಗೆ ಈ ಹೋರಾಟ ಸಂಘಟನೆಗಳಿಗೆ ಈ ಹೋರಾಟ ಮಾಡೋದಕ್ಕೆ ಒಂದು ಸ್ಥಳವನ್ನು ಸೂಚನೆ ಮಾಡಿದಾರೋ, ಅದೇ ರೀತಿ ಈ ಸಂಘಟನೆಗಳಿಗೆ ಕೂಡ ಒಂದು ಕಡೆ ಜಾಗ ಕೊಡಲಿ. ಅವರು ಅಲ್ಲಿ ನಿಂತ್ಕೊಂಡು ನೀವು ನಿಮ್ಮ ಕಾರ್ಯಕ್ರಮ ಮಾಡಿರಿ ಅಂಥೇಳಿ. ಅದರ ಬದಲಾಗಿ ಈ ಥರ ಒಂದು ಸಾರ್ವಜನಿಕವಾದಂಥ ಅಡೆತಡೆಗೆ ಆಗ್ತಕ್ಕಂಥ ಈ ಥರ ಧೋರಣೆ ಏನಿದೆ, ಇದು ಸರಿಯಾದದ್ದಲ್ಲ. ಭಾಳ ಮುಖ್ಯವಾಗಿ ನಾವು ಹೇಳ್ತಾ ಇದ್ದೀವಲ್ಲ, ಸಮಾಜದ ಸ್ವಾಸ್ಥ್ಯವನ್ನು, ಸೌಹಾರ್ದತೆಯನ್ನು ಕದಡ್ತಕ್ಕಂಥ ಕೆಲಸ ಮತ್ತು ಈ ಥರ ಲಾಠಿ ಬಡಿಗೆ ಹಿಡ್ಕೊಂಡು ಸಂಚಾರ ಮಾಡೋದಲ್ಲ, ಅದು ಈ ಸಮಾಜದೊಳಗೆ ಭಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸ, ಭಯೋತ್ಪಾದಕ ಕೆಲಸ ಅಂತಲೂ ಈಗಾಗಲೇ ಹೇಳಿದ್ದಾರೆ. ಅದು ಭಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸ. ಭಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸವನ್ನು ಯಾವುದಾದ್ರೂ ಸಂಘಟನೆ ಮಾಡ್ತಾ ಇದ್ದರೆ ಅದನ್ನು ನಿರ್ಬಂಧಿಸುವಂಥ ಕೆಲಸ ಮಾಡಬೇಕು. ಮೊದಲನೇದ್ದು, ಈ ರಾಜ್ಯ ಸರ್ಕಾರಕ್ಕೆ ಈ ಸಂಘಟನೆಯನ್ನು ನಿಷೇಧಿಸ್ತಕ್ಕಂಥ ಅಧಿಕಾರ ಇಲ್ಲ. ಅದು ಕೇಂದ್ರ ಸರ್ಕಾರ ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ಅದಕ್ಕೆ ಅವಕಾಶ ಇದೆ. ಈ RSS ನಿಷೇಧಿತ ಸಂಘಟನೆ ಹಿಂದೆ ನಿಷೇಧ ಆಗಿರುವಂಥ ಉದಾಹರಣೆಗಳಿದ್ದಾವೆ. ವಲ್ಲಭಭಾಯಿ ಪಟೇಲ್ ಅವರೇ ಆ ಥರದ್ದು ನಿಷೇಧವನ್ನು ಮಾಡಿದರು. ಈ RSSನ ಸಂಘಟನೆಯವರು ಇವರು ಏನು ಕ್ಷಮಾಪಣೆ ಕೋರ್ಕೊಂಡು ಅದು ಶರಣಾಗತಿ ಪತ್ರಗಳನ್ನು ಬರ್ಕೊಂಡು ಇವರು ಅದೇ ಬರೀ ವಲ್ಲಭಭಾಯಿ ಪಟೇಲ್ರಿಗಲ್ಲ, ಮುಂದೆ ಎಮರ್ಜೆನ್ಸಿ ಒಳಗೆ ಇಂದಿರಾ ಗಾಂಧಿ ಅವರಿಗೂ ಕೂಡ ಅವ್ರ ಸಹಸಂಚಾಲಕರಾದಂಥವ್ರು, ಆಗಿನ ಸಹಸಂಚಾಲಕರಾದಂಥವ್ರು ಪತ್ರ ಬರೆದ್ರು, ನಾವೇನೂ ಆ ಥರದ್ದು ಮಾಡಲ್ಲ ಅಂತ ತಿಳ್ಕೊಂಡು. ಆ ಕಾರಣಕ್ಕಾಗಿ ಹಲವಾರು ಈ ಥರ ಮಾಡಿಕೊಂಡು ಆ ನಿಷೇಧದಿಂದ ಪಾರಾಗಿ ಬಂದಿರುವಂಥ ಈ ಸಂಘಟನೆ ಇವತ್ತು ಮಾಡ್ತಾ ಇರೋದು ಏನು ಅಂತಂದರೆ, ಸಮಾಜದ ಸ್ವಾಸ್ಥ್ಯವನ್ನು ಕದಡ್ತಕ್ಕಂಥ ಕೆಲಸ,
ಸಮಾಜದ ಸ್ವಾಸ್ಥ್ಯವನ್ನು ಕೆದರ್ತಕ್ಕಂಥ ಕೆಲಸ, ಸೌಹಾರ್ದತೆಯನ್ನು ಕದರ್ತಕ್ಕಂಥ ಕೆಲಸ. ಅವರು ಧಾರ್ಮಿಕವಾದಂಥ ಕೆಲಸ ಅಂದರೆ ಧಾರ್ಮಿಕವಾಗಿ ಏನನ್ನೂ ಕೂಡ ಮಾಡೋದಿಲ್ಲ. ಮುಖ್ಯವಾಗಿ ಏನಪ್ಪ ಅಂದರೆ ಈ ಇಡೀ ರಾಜ್ಯದೊಳಗಡೆ ಇರುವಂಥ ಜನರ ಸೌಹಾರ್ದತೆ ಏನಿದೆಯಲ್ಲ, ಅಥವಾ ಈ ಥರ ಪರಸ್ಪರ ಗೌರವದಿಂದ ಬದುಕ್ತಕ್ಕಂಥ ಸಹಬಾಳ್ವೆ ಬದುಕೇನಿದೆಯಲ್ಲ, ಅದ್ರ ಕದರ್ತಕ್ಕಂಥ ರೀತಿ ಒಳಗಡೆ ಅದು ಕೆಲಸ ಮಾಡ್ತಾಯಿದೆ. ಹೀಗಾಗಿ ಈ RSSನ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಏನಿದೆಯೋ, ನಾ ಈ ಮಾತುಗಳನ್ನು ಬಳಸ್ತಾ, ಈ ರಾಜ್ಯ ಸರ್ಕಾರಕ್ಕೆ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಏನು ಸಾಧ್ಯತೆ ಇದೆಯೋ ಆ ಸಾಧ್ಯತೆಗಳನ್ನು ಬಳಸಿಕೊಂಡು ಅದ್ರ ಚಟುವಟಿಕೆಗಳನ್ನು ನಿರ್ಬಂಧಿಸುವಂಥ ಕೆಲಸ ಮಾಡಬೇಕು. ನಮಗೆ ಇಲ್ಲಿ ಮಾದರಿಯಾಗಿ ತಮಿಳುನಾಡು ಸರ್ಕಾರ ಇದೆ. ತಮಿಳುನಾಡು ಸರ್ಕಾರದೊಳಗಡೆ RSS ಅಥವಾ ಈ ಥರ ಧಾರ್ಮಿಕ ಸಂಘಟನೆಗಳ ಬಗ್ಗೆ ಏನು ನಿರ್ಬಂಧನಗಳಿದೆಯೋ, ಏನು ಅಲ್ಲಿ ಕಾಯ್ದೆ ಇದೆಯೋ, ಆ ನಡಾವಳಿಕೆಯನ್ನು ತಮಿಳುನಾಡಿನ ಮಾದರಿ ಇಟ್ಕೊಂಡು ಇಲ್ಲಿ ಕೂಡ ಇಂಥ ಸಂಘಟನೆಗಳನ್ನು ನಿರ್ಬಂಧಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ನಾವೆಲ್ಲರೂ ಒತ್ತಾಯಿಸ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಈ 100 ವರ್ಷಗಳ RSSನ ಇತಿಹಾಸದ ಚರಿತ್ರೆಯನ್ನು ನೋಡ್ತಾ ಬಂದಿದ್ದೇವೆ. ಎಂದೂ ಕೂಡ ನಮ್ಮ ಮನಸ್ಸುಗಳನ್ನು ಒಗ್ಗೂಡಿಸುವಂತಹ ಕೆಲಸವನ್ನು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡಿಯೇ ಇಲ್ಲ. ಇಲ್ಲಿ ಇದ್ದಂಥವರ ಮನಸ್ಸುಗಳೆಲ್ಲವನ್ನೂ ಕೂಡ ಕೆಡಿಸ್ತಾನೆ ಬಂದಿದ್ದಾವೆ. ದೇಶದಲ್ಲಿ ದೇಶಪ್ರೇಮ ಅನ್ನುವುದರ ಹುಸಿ ವ್ಯಾಖ್ಯೆಯನ್ನು ಇವು ಮಾಡಿದ್ದಾವೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗೆಯೇ 4 ಸಮಾಜಕ್ಕೆ ಹಿತವಾಗಿರುವಂತಹ ಕೆಲಸಗಳನ್ನು ಮಾಡಿರುವ ಹಿನ್ನೆಲೆಯಲ್ಲಿ ಅದನ್ನೇ ಬತ್ತಳಿಕೆಯನ್ನಾಗಿ ಮಾಡಿಕೊಂಡು ನಾವು ರಾಷ್ಟ್ರಭಕ್ತಿಯನ್ನು ಹೊಂದಿದ್ದೇವೆ ಅನ್ನುವಂತಹ ಹುಸಿ ಭ್ರಾಂತಿಯನ್ನು ಜನರ ಮನಸ್ಸಿನಲ್ಲಿ ಅವರು ಮೂಡಿಸಿದ್ದಾರೆ. ಅದಕ್ಕೆ ನಮ್ಮ ಜನಾಂಗವೆಲ್ಲ ತುತ್ತಾಗಿದೆ ಅನ್ನೋದಕ್ಕೆ ಇತ್ತೀಚಿನ ಅನೇಕ ಘಟನೆಗಳೇ ಸಾಕ್ಷಿ. ಇದು ಹೇಗಿದೆ ಅಂದರೆ, ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಗಂಡ ಬೇರುಂಡನ ಪಕ್ಷಿಗೆ ದೇಹ ಒಂದೇ, ತಲೆ ಎರಡು ತಲೆ. ಒಂದು ಬಾಯಿಯಲ್ಲಿ ವಿಷವನ್ನು ಹಾಕಿ ಇನ್ನೊಂದು ಬಾಯಿಯಲ್ಲಿ ಅಮೃತವನ್ನು ಹಾಕಿದರೆ ಆ ಪಕ್ಷಿ ಉಳಿತದೇನೋ? ಉಳಿಯೋದಿಲ್ಲ. ಹಾಗೆ RSS ಅನ್ನುವಂಥ ಈ ವಿಷಕಾರಿ ಸಂಸ್ಥೆ, ಭಯೋತ್ಪಾದನಾ ಸಂಸ್ಥೆ, ಒಂದು ಬಾಯಿಯೊಳಗೆ ಇಂತಹ ವಿಷವನ್ನು ಹಾಕಿ ಇನ್ನೊಂದು ಬಾಯಿಯಲ್ಲಿ 4 ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆಯತನವನ್ನು ನಾನು ಉಳಿಸ್ತೇನೆ ಅಂತಂದರೆ ಇಲ್ಲ, ಇಡೀ ಆ ವ್ಯವಸ್ಥೆನ ಅಲ್ಲಿ ಹಾಳಾಗ್ತದೆ, ಆ ಪಕ್ಷಿ ಹಾಳಾಗ್ತದೆ. ಈ ದೇಶ ಅನ್ನುವಂತಹ ಈ ಮಹಾ ವ್ಯವಸ್ಥೆ ಏನದ, ಒಕ್ಕೂಟ ವ್ಯವಸ್ಥೆ ಐತೆಯಲ್ಲ, ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೋಮು ದ್ವೇಷದ ಜ್ವಾಲೆಯನ್ನು ಅನಂತ ಕಾಲದಿಂದ ಬಿತ್ತುತ್ತಿರುವ ಕಾರಣವಾಗಿ ಆ ಹಿಡನ್ ಅಜೆಂಡಾ ಆಗಿ ಈಗ ಉಳಿಲಿಲ್ಲ. ಅದು ಈ ವರ್ಷಂತೂ ಹಿಡನ್ ಅಜೆಂಡಾ ಆಗಿ ಅದು ಉಳಿಲಿಲ್ಲ. ಇಷ್ಟು ದಿನ ಹಿಡನ್ ಅಜೆಂಡಾ ಆಗಿತ್ತು. ಅಣ್ಣ ಅವರು ಹೇಳಿದರು, ಏನಂತ ಹೇಳಿದರು, ನಮ್ಮದು ಕೇವಲ ಒಂದು ಸಾಂಸ್ಕೃತಿಕ ಸಂಸ್ಥೆ ಅಂತ ಹೇಳ್ತಿದ್ರು, ರಾಜಕೀಯ ವ್ಯವಸ್ಥೆಗೆ ನಮಗೆ ತಳಕಿಲ್ಲ ಅಂತ ಹೇಳ್ತಿದ್ರು. ಆಶ್ಚರ್ಯ ಅಂದ್ರೆ ಈ ವರ್ಷದ ಈ 100 ವರ್ಷದ ಸಂಭ್ರಮದಲ್ಲಿ ಈ ಗಣವೇಶ ಧಾರತ್ವವನ್ನು ಈ ಗಣವೇಶಧಾರಿಗಳು ಯಾರ್ಯಾರಾಗಿದ್ರು ಅಂದರೆ ನಮ್ಮ MLCಗಳಾಗಿದ್ದರು, ನಮ್ಮ MLAಗಳಾಗಿದ್ದರು. ಇದು ಬಹಳ ಆಶ್ಚರ್ಯ ಅನ್ನಿಸ್ತದಲ್ಲ. ರಾಜಕೀಯ ಸ್ಥಿತ್ಯಂತರಗಳ ಹಿನ್ನೆಲೆಯಲ್ಲಿ ಒಂದಿಷ್ಟು ರಾಜಕೀಯ ವ್ಯವಸ್ಥೆಯ ಲಾಭವನ್ನು ಪಡೆದುಕೊಂಡು ಜನಸೇವೆಯನ್ನು ಮಾಡಬೇಕಂತೇಳಿ ಒಂದು ಪಕ್ಷದ ಬೆನ್ನನ್ನು ಹತ್ತಿರುವಂಥವರು ತಮ್ಮ ಮೂಲ ಸಿದ್ಧಾಂತವನ್ನು ಮರೆತು ಈ ಕೋಮುವಾದಿಗಳು ಬಿತ್ತುತ್ತಿರುವಂತಹ ಈ ಜ್ವಾಲೆಗೆ ಅವರು ಒಳಗಾದ್ರಲ್ಲ ಅಂದರೆ ಇದು ಹಿಡನ್ ಆಗಿ ಉಳಿಲಿಲ್ಲ. ಇವತ್ತು ಇದು ಹಿಡನ್ ಅಜೆಂಡಾ ಅನ್ನುವುದಾಗಿ ಉಳಿಯಲೇ ಇಲ್ಲ. ಇದನ್ನು ನಾವು ಗಮನಿಸಬೇಕು. ಈ ದೇಶವಾಸಿಗಳು ಇದು ಎಲ್ಲ ಪ್ರದೇಶಗಳನ್ನು ಆಕ್ರಮಿಸಿಕೊಂಡಿದೆ. ಹೀಗಾಗಿ ಅದು ನೋಂದಾಯಿಸಲಿಲ್ಲ. ನೋಂದಾಯಿಸಿಕೊಂಡಿದ್ರೆ ಶಿಕ್ಷೆಗೆ ಒಳಗಾಗಬೇಕಾಗ್ತಿತ್ತು. ನೋಂದಾಯಿಸಿಕೊಳ್ಳದೆ ಎಷ್ಟೆಷ್ಟು ಕೆಲಸ ಮಾಡಿದ್ರಂದ್ರೆ ನಮ್ಮ ಕಾರ್ಯಾಂಗದೊಳಗೆ ಧುಮುಕಿದ್ರು, ಶಾಸಕಾಂಗದೊಳಗೆ ಧುಮುಕಿದ್ರು, ಹಳ್ಳಿಗೆ ಧುಮುಕಿದ್ರು, ನಮ್ಮ ದಲಿತರ ಕೇರಿಗಳಿಗೂ ಕೂಡ ಧುಮುಕಿದ್ರು. ಎಲ್ಲರ ಮನಸ್ಸಿನೊಳಗೆ ಹುಸಿ ಭ್ರಾಂತಿಯನ್ನು ಮೂಡಿಸಿದರು. ಹೀಗಾಗಿ ಅತ್ಯಂತ ಚಿಂತಕರಾಗಿರುವಂಥವರು, ಪ್ರಗತಿಪರರಾಗಿರುವಂಥವರು ಕೂಡ ಈ ಹುಸಿ ಭ್ರಾಂತಿಗೆ ಒಳಗಾಗಿ, ರಾಜಕೀಯದ ಲಾಲ್ಸೆ ಒಳಗಾಗಿ ಅವರೆಲ್ಲರೂ ಕೂಡ ಇವತ್ತು ವರ್ತಿಸುವ ಕಾರಣಕ್ಕಾಗಿ ಒಂದು ಅಘೋಷಿತವಾಗಿರುವಂತಹ ಒಂದು ದರಿದ್ರ ವ್ಯವಸ್ಥೆ ಈ ರಾಷ್ಟ್ರದಲ್ಲಿ ಹುಟ್ಟಿಕೊಂಡಿದೆ. ಇದಕ್ಕೆಲ್ಲವೂ ಮೂಲ ಕಾರಣ ಅಂತಂತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹೀಗಾಗಿ ಸಂವಿಧಾನವನ್ನು ಉಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತನ್ನ ವ್ಯಾಪ್ತಿಯಲ್ಲಿ ಏನು ಸಾಧ್ಯವಿದೆಯೋ ಅಂತ ಅಣ್ಣವರು ಹೇಳಿದ್ರಲ್ಲ, ಆ ಹಿನ್ನೆಲೆಯಲ್ಲಿ ಜಾತ್ಯತೀತ ತತ್ವಕ್ಕೆ ಅನುಗುಣವಾಗಿ, ಸಂವಿಧಾನಕ್ಕೆ ಅನುಗುಣವಾಗಿ ಯಾವುದೇ ಮತೀಯ ದ್ವೇಷಗಳನ್ನು ಬೆಳೆಸುವಂತಹ, ಮತೀಯ ಭಾವನೆಗಳನ್ನು ಬಳಸುವಂತಹ ಸಂಸ್ಥೆಗಳಿಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಡುವುದು. ಹೀಗಾಗಿ ಸರ್ಕಾರಿ ವ್ಯವಸ್ಥೆಗಳಲ್ಲಿ
ಸರ್ಕಾರಿ ವ್ಯವಸ್ಥೆಗಳಲ್ಲಿ ಮತ್ತು ಅನುದಾನಿತ ಸರ್ಕಾರಿ ಕೇಂದ್ರಗಳಲ್ಲಿ ಜಾತ್ಯತೀತ ತತ್ವವನ್ನು ಬದುಕುವಂತಹ ಕಾರ್ಯಕ್ರಮಗಳಿಗೆ ಮಾತ್ರ ಅವಕಾಶವಿರಬೇಕೇ ವಿನಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವಾಗಲಿ ಮತ್ತು ಧಾರ್ಮಿಕ ಹಬ್ಬಗಳನ್ನು ನಡೆಸುವಂಥದ್ದು ಅದು ಕೂಡ ದುರಂತವೇ. ಅದನ್ನು ಬಹಳ ಸ್ಪಷ್ಟವಾಗಿ ನಾವು ಈ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇವೆ. ಒಂದು ಕಡೆ ಮೌಢ್ಯ ವಿರೋಧಿ ಕಾಯ್ದೆಯನ್ನು ಚಲಾವಣೆಗೆ ತಂದಿರುವಂತಹ ಈ ಸರ್ಕಾರ ಅನೇಕ ಶಾಲೆ ಕಾಲೇಜುಗಳಲ್ಲಿ ಮೌಢ್ಯವನ್ನು ಬಿತ್ತುತ್ತಿರುವಂತಹ ಧಾರ್ಮಿಕ ಹಬ್ಬಗಳನ್ನು ಆಚರಿಸುವಂಥದ್ದಕ್ಕೆ ಒಳಗಾಗ್ತವೆ. ಹಾಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಹಬ್ಬಗಳನ್ನು ಆಚರಿಸಿಕೊಂತ ಹೋಗೋದು, ತಿಳಿದಂಗ ಜಾತೀಯತೆಯನ್ನು ಬಿತ್ತುವಂತಹ ಕೆಲಸಗಳನ್ನು ಶಾಲೆ ಕಾಲೇಜು ಆಸ್ಪತ್ರೆ ಸರ್ಕಾರಿ ಜಾಗಗಳಲ್ಲಿ ಹೀಗೆ ಮಾಡುತ್ತಾ ಹೋದಲ್ಲಿ ಈ ದೇಶದ ಸಂವಿಧಾನ ಏನಾದೀತು? 75 ವರ್ಷಗಳಲ್ಲಿ ಒಂದಿಷ್ಟು ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಈ ಜನರ ಮುಂದೆ ಹೀಗೆ ಮುಕ್ತವಾಗಿ ಮಾತಾಡುವಂಥ ಅವಕಾಶವನ್ನು ಪಡೆದಿರುವಂತಹ ನಾವುಗಳು ಒಂದೊಮ್ಮೆ ಈ RSS ಅನ್ನು ಹೀಗೆ ಬೆಳೆಯಗೊಟ್ಟರೆ ಇದು ಸರ್ಕಾರದ ಎಲ್ಲ ವ್ಯವಸ್ಥೆಗಳಲ್ಲಿ ಇದು ಆಕ್ರಮಿಸುವಂತೆ ಮತ್ತೊಮ್ಮೆ ನಾವು ನೋಡಿಕೊಂಡ್ರೆ ಮತ್ತೆ ನಾವು ಅನೇಕ ಶತಮಾನಗಳ ಹಿಂದೆ ನಾವು ಹೋಗಬೇಕಾಗ್ತದೆ. ಬಾಬಾ ಸಾಹೇಬರು ಕೊಟ್ಟಿರುವಂಥ ಸವಲತ್ತುಗಳೇನದಾವಲ್ಲ, ಈ ಸವಲತ್ತುಗಳನ್ನು ಪಡೆದುಕೊಂಡು ನಾವು ಒಂದಿಷ್ಟು ಆತ್ಮಘನತೆಯಿಂದ ಆತ್ಮಗೌರವದಿಂದ ಬದುಕುವಂತಾಗಿದ್ದೇವೆ. ನಿಮ್ಮೆಲ್ಲರೆದುರಿಗೆ ಆತ್ಮಗೌರವದಿಂದ ಬದುಕುವಂತಹ ಒಂದು ಆ ಘನತೆಯ ಬದುಕನ್ನು ಬದುಕುವಂತಹ ಒಂದು ಶ್ರೇಯಸ್ಸನ್ನು ನಮಗೆ ಯಾವುದಾದ್ರೂ ಅನುಕೂಲವನ್ನು ಯಾವುದಾದ್ರೂ ಒಂದು ಸಂಸ್ಥೆ ಮಾಡಿಕೊಟ್ಟಿದ್ದಾದರೆ ಅದು ಈ ದೇಶದ ಸಂವಿಧಾನದ ವ್ಯವಸ್ಥೆ, ಒಕ್ಕೂಟದ ವ್ಯವಸ್ಥೆ. ಹೀಗಾಗಿ ಸಂವಿಧಾನವನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳಿರುವಂತಹ ಎಲ್ಲ ಮಾತುಗಳನ್ನು ನಾವು ಸಂಪೂರ್ಣವಾಗಿ ಬೆಂಬಲಿಸ್ತೇವೆ. ಅಷ್ಟೇ ಅಲ್ಲ, ಮುಂದುವರೆದು ಅವರು ನಿಷೇಧಿಸಲಿಕ್ಕೆ ಹೇಳಿಲ್ಲ ಅವರು, ಆದರೆ ಎಲ್ಲ ಇಂತಹ ಮತೀಯ ಸಂಘಟನೆಗಳನ್ನು ನಿಷೇಧಿಸಬೇಕು ಅನ್ನುವಂಥದ್ದು ನಮ್ಮ ಒಕ್ಕೊರಲಿನ ನಮ್ಮ ಅಭಿಪ್ರಾಯವಾಗಿದೆ ಮತ್ತು ಇದು ನಮ್ಮ ಹಕ್ಕೊತ್ತಾಯ ಅಂತ ನಾವು ಭಾವಿಸ್ತೇವೆ. ಆಶ್ಚರ್ಯ, ಅವ್ರು ಏನು ಹೇಳಿದರು? ಸರ್ಕಾರಿ ಸಂಸ್ಥೆಗಳಲ್ಲಿ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವರು ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡುವಂಥವರು ಅವರು ಪೂರ್ವಾನುಮತಿ ಪಡಿಬೇಕಂತ ಹೇಳಿದರು. ಪೂರ್ವಾನುಮತಿ ಪಡೆಯುವುದಿಲ್ಲ. ಯಾಕಂದ್ರೆ ಪೂರ್ವಾನುಮತಿಯನ್ನು ಪಡಿಬೇಕಾದ್ರೆ ಆ ಷರತ್ತುಗಳನ್ನು ಅವರು ನಿಭಾಯಿಸಬೇಕಾಗ್ತದೆ. ಆ ಷರತ್ತುಗಳು ದೇಶದ ಹಿತಾಸಕ್ತಿಗೆ, ದೇಶದ ಶಿಸ್ತನ್ನು ಕಾಪಾಡುವ ಹಿನ್ನೆಲೆಯಲ್ಲಿ ಪೂರಕವಾಗಿಲ್ಲ. ಹೀಗಾಗಿ ಅವರು ನೋಂದಾಯಿಸದೆ ಹೀಗೆ ಜನರ ಆಳಕ್ಕೆ ಇಳಿದು ಪ್ರತಿ ಸಂವಿಧಾನವನ್ನು ಕಟ್ಟುವಂತಹ ಆ ಚಾತುರ್ವರ್ಣ ವ್ಯವಸ್ಥೆಯ ಸಂವಿಧಾನವನ್ನು ಕಟ್ಟುವಂತಹ ಜನರನ್ನು ದಿಶಾಭೂಲು ಮಾಡುವಂತಹ ಎಲ್ಲ ಪ್ರಯತ್ನಗಳನ್ನು ಬಹಳ ವ್ಯವಸ್ಥಿತ ರೀತಿಯಾಗಿ ಇಷ್ಟು ದಿನ ಹೆಡನ್ನಾಗಿ ಮಾಡ್ತಿದ್ರು. ಇಂದು ಓಪನ್ ಆಗಿ ಅವರು ಬೀದಿಗಿಳಿದಿದ್ದಾರೆ. ನಮ್ಮ ಶಾಸಕರನ್ನು ಯಾರು ಸಂವಿಧಾನವನ್ನು ರಕ್ಷಿಸ್ತೇವೆ, ಜನರ ಸೇವೆಯನ್ನು ಮಾಡುವುದಕ್ಕಾಗಿ ಸಂವಿಧಾನಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ ತಿಳ್ಕೊಂಡು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು, ಅಂಥವರು ಈ ಜಾತೀಯತೆಯ ಗೂಂಗಿನೊಳಗೆ ನಾವು ಬದುಕ್ತೇವೆ ಅನ್ನುವಂತಹ ದರಿದ್ರ ಬದ್ಧತೆಗೆ ಒಳಗಾಗಿ ಅವರು ಗಣವೇಶಧಾರಿಗಳಾಗಿದ್ದಾರೆ. ಹೀಗಾಗಿ ನಾವು ಹೆದರಿಕೊಂಡಿದ್ದೇವೆ. ನಮ್ಮ ಜನರು ನಾವು ಹೆದರಿಕೊಂಡಿದ್ದೇವೆ. ಕಾನೂನು ಯಾರ ಅಡಿಯಲ್ಲಿದೆ? ನಮ್ಮ ಶಾಸಕಾಂಗದ ಅಡಿಯಲ್ಲಿದೆ ಅಂತ ಅನ್ನುವುದನ್ನು ನಾವು ಒಪ್ಪುವುದಾದರೆ ಕಾನೂನಿನ ಈ ಅಂಶ ನ್ಯಾಯಾಂಗ ಅಲ್ಲ, ಈ ಕಾನೂನು ಪಾಲನೆ ಮಾಡುವಂತಹ ಪೊಲೀಸರು ಮುಂತಾದವರೆಲ್ಲರೂ ಕೂಡ ಶಾಸಕರ ಸಲಹೆಯಂತೆ ನಡೀತಾರೆ, ಶಾಸಕಾಂಗದ ಸಲಹೆಯಂತೆ ನಡೀತಾರೆ ಅಂತ ಅನ್ನುವುದಾಗಿದ್ದಲ್ಲಿ ಈ ಶಾಸಕಾಂಗವೇ RSSನ ಗಣವೇಶವನ್ನು ಧರಿಸಿಕೊಂಡು ಬಿಟ್ಟರೆ ನಮ್ಮ ಗತಿ ಏನು? ಈ ಹಿನ್ನೆಲೆಯಲ್ಲಿ ಸಾಮಾನ್ಯ ಮನುಷ್ಯರ ಹಿತವನ್ನು ರಕ್ಷಿಸುವ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಬೇಕು. ಎಂತಹ ಗಂಭೀರ ಪ್ರಮಾದಗಳನ್ನು ಇದು ಹಿಂದೆ ಕುಂತ್ಕೊಂಡು ನಡೆಸ್ತೈತೆ ಅಂದ್ರೆ ನೀವೆಲ್ಲರೂ ಗಮನಿಸಬೇಕು. ಅತ್ಯಂತ ಪ್ರಗತಿಪರವಾಗಿರುವಂತಹ ಈ ಲಿಂಗಾಯತ ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳನ್ನು ಬದುಕಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಆ ಎಲ್ಲ ತತ್ವಗಳ ಒಟ್ಟು ಮೌಲ್ಯವೇ ಅದು ಬಸವ ತತ್ವ ಅನ್ನುವಂತಹ ಹಿನ್ನೆಲೆಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನವನ್ನು ನಡೆಸಿರುವಂತಹ ಈ ಪ್ರಸಂಗದಲ್ಲಿ ಆ ಅದ್ಭುತವಾಗಿರುವಂತಹ ಸಂಸ್ಕೃತಿಯನ್ನು ನಡೆಸಿದವರ ಮೇಲೆ ಕೆಟ್ಟ ಶಬ್ದಗಳನ್ನು ಬಳಸಿ ಲಿಂಗಾಯತ ಒಬ್ಬ ಸ್ವಾಮಿ ಆತ ಯಾರ ಧ್ವನಿಯಾಗಿ ಯಾರ ತಾಕತ್ತಿನಿಂದ ಇದನ್ನು ಮಾತನಾಡ್ತಾನೆ ಅಂದರೆ ಹಿಂದಿರುವಂತಹ ಈ ವ್ಯವಸ್ಥೆ. ಇದನ್ನು ಗಟ್ಟಿಯಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಡಿಯಾಗಿ ಈ ವ್ಯವಸ್ಥೆ ಅನ್ನುವಂಥದ್ದು ಎಲ್ಲರ ಮನಸ್ಸನ್ನು ಹಾಳು ಮಾಡ್ತಾ ಇದೆ, ಪ್ರಗತಿಪರನ್ನು ಆಕ್ರಮಿಸಿಕೊಳ್ತಾ ಇದೆ, ಪ್ರಗತಿಪರ ಸಂಸ್ಥೆಗಳನ್ನು ಆಕ್ರಮಿಸಿಕೊಳ್ತಾ ಇದೆ. ಇಂತಹ ಪ್ರಸಂಗದಲ್ಲಿ ಉಳಿದಿರುವಂತಹ ಒಂದಿಷ್ಟು ಚಿಂತಕರಾದರೂ ಕೂಡ ಈ ನಾಡಿನ ಜನರಿಗೆ ನಾವು ಯಾರನ್ನು ನಂಬಿಕೊಂತ ಬಂದಿವೆಯೋ ಆ ಎಲ್ಲರ ಮೇಲೆ ಇದು ಆಕ್ರಮಣವನ್ನು ಮಾಡಿಕೊಂಡು ಎಲ್ಲರನ್ನ ದಿಶಾಭೂಲು ಮಾಡುತ್ತಿರುವಂತಹ ಈ ಪ್ರಸಂಗಗಳಲ್ಲಿ ಇದ್ದಿರುವಂತಹ ಒಂದಿಷ್ಟು ಜನರು ಒಂದಿಷ್ಟು ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಯಾವ ಆತ್ಮಗೌರವದಿಂದ ನಾವು ಬದುಕುತ್ತಿದ್ದೇವೆಯೋ, ಇಡೀ ಜಗತ್ತಿನ ಒಳಗಡೆ ಆತ್ಮಗೌರವವನ್ನು ನಾವು ಪ್ರದರ್ಶಿಸುತ್ತಿದ್ದೇವೋ, ಈ ಆತ್ಮಗೌರವಕ್ಕೆ ಚ್ಯುತಿಯಾಗದಂತೆ ಸಂವಿಧಾನವನ್ನು ಕಾಪಾಡಿಕೊಂಡು ಹೋಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಬಂಧುಗಳೇ ನಾವು ಈ ಸರ್ಕಾರವನ್ನು ಒತ್ತಾಯಿಸ್ತೇವೆ.
ಸರ್ಕಾರವನ್ನು ಒತ್ತಾಯಿಸ್ತೇವೆ. ನೀವು ಚುನಾವಣೆಗೆ ಬರುವುದಕ್ಕಿಂತ ಮುಂಚೆ ಒಂದು ಪ್ರಣಾಳಿಕೆಯಲ್ಲಿ ನೀವು ಘೋಷಿಸಿದ್ರಿ, ಅದು ನನಗೆ ಅಸ್ಪಷ್ಟವಾಗಿ ನೆನಪಿದೆ, ತಪ್ಪಿದ್ರೆ ದಯವಿಟ್ಟು ಅದನ್ನು ಸರಿಪಡಿಸಬೇಕು. ಈ ಮತೀಯ ಸಂಸ್ಥೆಯಾಗಿರುವಂತಹ ಬಜರಂಗ ದಳವನ್ನು ನಿಷೇಧಿಸ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಪ್ರಣಾಳಿಕೆಯಲ್ಲಿ ನೀವು ಸೇರಿಸಿದ್ರಿ ಅನ್ನುವಂಥದ್ದು ನನಗೆ ಎಲ್ಲಿಯೋ ಕೇಳಿದಂಥ ಓದಿದಂಥ ನೆನಪು. ಆ ಹಿನ್ನೆಲೆಯಲ್ಲಿ ಈ ಸಂಸ್ಥೆಗೆ ಪೂರಕವಾಗಿರುವಂಥ ಎಲ್ಲ ಮತೀಯ ಸಂಸ್ಥೆಗಳನ್ನು ನಿಷೇಧಿಸಬೇಕು ಮತ್ತು ಒಂದೊಮ್ಮೆ ಅವರನ್ನು ನೀವು ಯಾವುದೋ ಕಾರಣಕ್ಕಾಗಿ ಮುಂದುವರಿಸುವುದಾದಲ್ಲಿ ಅವರು ಮಾಡುವಂತಹ ಎಲ್ಲ ಕಾರ್ಯಕ್ರಮಗಳ ಮೇಲೆ ನಿಗಾ ಇಡಬೇಕು ಮತ್ತು ಅವರು ಎಲ್ಲ ಕಾರ್ಯಕ್ರಮಗಳಿಗೆ ಪೂರ್ವಾನುಮತಿಯನ್ನು ಪಡೆಯಲೇಬೇಕು ಮತ್ತು ನಮ್ಮ ಸಾರ್ವಜನಿಕ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಅಲ್ಲಿ ನಿಷೇಧಿಸಬೇಕು, ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಒಕ್ಕೊರಲಿನ ಮನವಿಯಾಗಿದೆ. ಹಾಗೆಯೇ ಸರ್ಕಾರಿ ಕಚೇರಿಗಳಲ್ಲಿ ಮುಂತಾದ ಪೂಜೆಗಳು ಇವತ್ತು ನಡೀತಾ ಬರ್ತವೆ. ದಸರಾದಲ್ಲಿ ಒಂದು ಪೂಜೆ, ಗಣೇಶ ಚತುರ್ಥಿಯಲ್ಲಿ ಒಂದು ಪೂಜೆ, ಮಹಾನವಮಿಯಲ್ಲಿ ಒಂದು ಪೂಜೆ ಮತ್ತು ಇನ್ನೊಂದರಲ್ಲಿ ಇನ್ನೊಂದು ಪೂಜೆಗಳು, ಇಂಥ ಎಲ್ಲವುಗಳನ್ನು ಅಲ್ಲಿ ನಡೆಯುವುದು ಕೇವಲ ಸಂವಿಧಾನದ ಗುಣಗಾನ ಮಾತ್ರ ಇರಬೇಕು. ಅಲ್ಲಿ ನಡೆಯುವಂಥದ್ದು ಸಂವಿಧಾನವನ್ನು ತಿಳಿಸುವಂತಹದ್ದಿರಬೇಕು. ಅಲ್ಲಿ ನಡೆಯುವಂಥದ್ದು ಕೇವಲ ಸಂವಿಧಾನವನ್ನು ಅನುಷ್ಠಾನಗೊಳಿಸುವಂತಹ ವಿಚಾರಗಳಿರಬೇಕೇ ವಿನಃ ಮತೀಯವಾದವನ್ನು ಪ್ರಚೋದಿಸುವ ಅವೈಜ್ಞಾನಿಕ ಅವೈಚಾರಿಕ ಕೃತಿಗಳನ್ನು ಪ್ರಚೋದಿಸುವಂತಹ ಕ್ರಿಯೆಗಳು ಅಲ್ಲಿ ನಡೆಯದಂತೆ ಸರ್ಕಾರವೇ ಕಾನೂನಾತ್ಮಕವಾಗಿ ಕ್ರಮ ಕೈಗೊಂಡಲ್ಲಿ ಮಾತ್ರ ಇದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಿದೆ. ಇಲ್ಲದಿದ್ದಲ್ಲಿ ಬಲಪ್ರಯೋಗವನ್ನು ಮಾಡಿಯಾದರೂ ಕೂಡ ಈ ವ್ಯವಸ್ಥೆಯನ್ನು ಹಾಳು ಮಾಡುವಂತಹ ವ್ಯವಸ್ಥೆ ಮುಂದೊಂದು ದಿನ ಬಂದಿತ್ತು. ಯಾಕಂದರೆ ಇವರ ಕೈಯಲ್ಲಿ ಇರುವಂಥದ್ದು ಗಾಂಧೀಜಿಯವರ ಅಹಿಂಸಾ ತತ್ವವಲ್ಲ, ಬುದ್ಧನ ದಯೆಯಲ್ಲ, ಬಸವಣ್ಣನ ಸಮಾನತೆಯಲ್ಲ. ಇವರ ಕೈಯಲ್ಲಿರುವಂಥದ್ದು ದೊಣ್ಣೆ, ಇವರ ಕೈಯಲ್ಲಿರುವಂಥದ್ದು ಹಿಂಸೆ. ಈ ಹಿಂಸೆಯ ಮುಖಾಂತರವಾದರೂ ಸರಿಯೇ ನಮ್ಮ ಅಣ್ಣ ಅವರು ಹೇಳಿದ್ರಲ್ಲ, ಆ ಚಾತುರ್ವರ್ಣ ಧ್ವಜವನ್ನು ಇಲ್ಲಿ ಬದುಕಿಸ್ತೇವೆ ಅನ್ನುವಂತಹ ದುಷ್ಟ ಭಾವ ಅವರಲ್ಲಿ ಇರೋಣದರಿಂದಾಗಿ ಸಂವಿಧಾನವನ್ನು ಉಳಿಸುತ್ತೇವೆ ಅನ್ನುವಂತಹ ಬದ್ಧತೆಯನ್ನು ಹೊಂದಿ ಆ ಸಂವಿಧಾನವನ್ನು ಬಳಸಿಕೊಂಡು ಆತ್ಮಗೌರವವನ್ನು ನಾವು ಮುಂದುವರಿಸಿಕೊಂಡು ಹೋಗುವ ಭಾಗವಾಗಿ ನಮಗೆ ಸಹಕಾರ. ದಯವಿಟ್ಟು ನಮ್ಮ ಮಾತುಗಳಿಗೆ ಒಂದಿಷ್ಟು ದನಿ ಕೊಡಬೇಕು. ಈ ಸತ್ಯ ಮಾತುಗಳಿಗೆ ಜೀವಂತಿಕೆಯನ್ನು ಅವರು ತುಂಬುವ ಹಿನ್ನೆಲೆಯಲ್ಲಿ ಈ ಸಂಸ್ಥೆಯನ್ನು ಪ್ರಿಯಾಂಕಾ ಅವರಿಗೆ ವೈಯಕ್ತಿಕವಾಗಿ ಉತ್ತರಿಸುವಂತಹ ನೈತಿಕತೆಯೇ ನಮ್ಮ ರಾಜಕಾರಣಿಗಳಿಗೆ ಯಾರಿಗೂ ಇಲ್ಲ. ಈ ರಾಜಕಾರಣಿಯಲ್ಲಿ ಎಲ್ಲರ ಜೊತೆ ನಮಗೆ ಗೌರವ ಇದ್ದರೂ ಕೂಡ ಅನಿವಾರ್ಯವಾಗಿ ನಾನು ಇದನ್ನು ಹೇಳಲೇಬೇಕಾಗಿದೆ. ಸರ್ಕಾರವನ್ನು ನಡೆಸುವಂಥವರು ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ಅನುಮತಿಯನ್ನು ತೆಗೆದುಕೊಳ್ಳಲಾರದೆ ನಡೆಸಬೇಡ್ರಿ ಅಂತ ಹೇಳಿದರೆ ಅವರ ಮೇಲೆ ವೈಯಕ್ತಿಕವಾಗಿ ಟೀಕಾಪ್ರಹಾರ ಮಾಡುವುದಂದ್ರೆ ಅದು ಹೇಗೆ? ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಲ್ಲ. ಒಂದು ಜಾತ್ರೆಯನ್ನು ಮಾಡಿದರೆ, ನೀವು ಒಂದು ಕಾರ್ಯಕ್ರಮದ ಯಾವುದೋ ಒಂದು ಜಾತ್ರೆಯನ್ನು ಮಾಡಿದರೆ ನೀವು ಹಣ ಎತ್ತಿದ್ರೆ ಒಂದು ಬಿಲ್ ಪುಸ್ತಕ ಪ್ರಿಂಟ್ ಮಾಡ್ತೀರಿ, ಅದರ ಲೆಕ್ಕ ವೆಚ್ಚಗಳನ್ನು ನೀವು ಕೊಡ್ತೀರಿ. ಒಂದು ಸಾಹಿತ್ಯ ಸಮ್ಮೇಳನವನ್ನು ಮಾಡಿದರೆ, ನಮ್ಮ ಲಡಾಯಿ ಪ್ರಕಾಶನದವರು ಸಾಹಿತ್ಯ ಸಮ್ಮೇಳನ ಮಾಡಿದರೆ 2 ದಿನದೊಳಗೆ ನಾವು ಲೆಕ್ಕ ಕೊಡ್ತಾರೆ. ಹೀಗೆ ಉತ್ತರದಾಯಿತ್ವ ಹೊಂದಬೇಕಾಗಿರುವಂತಹ ಒಂದು ವ್ಯವಸ್ಥೆ ಐತಲ್ಲ, ಈ ಯಾವ ಲೆಕ್ಕಪತ್ರಗಳು ಇಲ್ಲ. ಹಾಗಾದ್ರೆ ಈ ಕೋಟಿಗಟ್ಟಲೆ ಇವರಲ್ಲಿ ಹಣ ಇಷ್ಟೆಲ್ಲ ಖರ್ಚಿಗೆ ಇವರಿಗೆ ಎಲ್ಲಿಂದ ಬರ್ತದೆ? ಯಾವ ಮೂಲದಿಂದ ಬರ್ತದೆ? ಈ ಎಲ್ಲವುಗಳಿಗೆ ಉತ್ತರವನ್ನು ಕೊಡುವಂತಹ ಆ ಉತ್ತರದಾಯಿತ್ವವನ್ನು ಹೊಂದುವ ಹಿನ್ನೆಲೆಯೊಳಗೆ ನೀವು ನೋಂದಾಯಿಸಿರಿ, ಸಂಸ್ಥೆಯನ್ನು ನೋಂದಾಯಿಸಿರಿ ಅಂತಂತೇಳಿ ಅದಕ್ಕೆ ಪ್ರತಿಯಾಗಿ ವೈಯಕ್ತಿಕ ಟೀಕೆಗಳನ್ನು ಮಾಡ್ತಾರೆ. ಹೀಗಾಗಿ ನಮಗೆ ಮತ್ತು ನಮ್ಮಲ್ಲಿ ಕಳಕಳಿಯ ಮನವಿಯೂ ಕೂಡ ಅಷ್ಟೇ. ಕಾಂಗ್ರೆಸ್ಸಿನ ಇತರ ನಾಯಕರು ಕೂಡ ಪ್ರಿಯಾಂಕಾ ಖರ್ಗೆ ಅಂಥವರ ಮಾತುಗಳ ಕಡೆ, ಲಾಡ್ ಅವರ ಮಾತುಗಳ ಕಡೆ, ನಮ್ಮ PK ಅವರು ಹರಿಪ್ರಸಾದ್ ಇಂಥವರ ಮಾತುಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು. ಇಂಥವರ ಮಾತುಗಳನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಇಂತಹ ವ್ಯವಸ್ಥೆಯನ್ನು ಬದುಕುವ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಬಲ ತುಂಬಬೇಕು. ಇಂಥವರ ಮಾತುಗಳಿಗೆ ಬಲ ಬರುವಂತೆ ನೋಡಿಕೊಳ್ಬೇಕು. ಆ ಮೂಲಕವೇ ಸಂವಿಧಾನವನ್ನು ಉಳಿಸಿಕೊಂಡು ಆತ್ಮಗೌರವದ ಬದುಕನ್ನು ನಾವು ಬದುಕುವಂತಾಗಬೇಕು. ಆ ಹಿನ್ನೆಲೆಯಲ್ಲಿ ಸರ್ಕಾರವನ್ನು ಮತ್ತೆ ಒತ್ತಾಯಿಸ್ತೇವೆ. ನಮ್ಮ ಹಕ್ಕೊತ್ತಾಯವನ್ನು ಈ ದೇಶದ ಒಬ್ಬ ಪ್ರಜೆಯಾಗಿ ನಮ್ಮ ಹಕ್ಕೊತ್ತಾಯವನ್ನು ಮಾಡ್ತೇವೆ. ದಯವಿಟ್ಟು RSSನಂತಹ ಮತೀಯ ಸಂಘಟನೆಗಳನ್ನು ದಯವಿಟ್ಟು ನಿಷೇಧಿಸಿರಿ. ಒಂದೊಮ್ಮೆ ನೀವು ಒಪ್ಪುವುದಾದರೆ ಅವರು ಅಪ್ಪಣೆಯನ್ನು ಪೂರ್ವಾನುಮತಿಯನ್ನು ಪಡೆದುಕೊಂಡೇ ಅವರು ಆ ಕಾರ್ಯಕ್ರಮವನ್ನು ಮಾಡುವಂತೆ ನಿರ್ಣಯವನ್ನು ಸರ್ಕಾರ ತೆಗೆದುಕೊಳ್ಬೇಕಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಶಾಸಕರು ಮತ್ತು ಮಾಜಿ ಸಚಿವರು ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ಮಾತಾಡಿದರು ಈ ವಿಷಯದ ಬಗ್ಗೆನೇ. ಆಮೇಲೆ ರವಿಕುಮಾರ್ ವಿಧಾನ ಪರಿಷತ್ತಿನ ಸದಸ್ಯರು, ಅಶೋಕ್ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು, ಆಮೇಲೆ CT ರವಿ, ಆಮೇಲೆ ವಿಜಯೇಂದ್ರ BJPಯ ಅಧ್ಯಕ್ಷನಾಗಿರ್ಬೋದು ಅಥವಾ ಶಾಸಕನು ಕೂಡ ಆಗಿರ್ಬೋದು, ಇವರೆಲ್ಲರೂ ಮಾತಾಡಿದ್ದಾರೆ.
ಅವರು ಒಂದು ವಿಷಯನ ಸ್ಪಷ್ಟ ಮಾಡಬೇಕು. ನಾವೆಲ್ಲ ಯಾಕೆ ಮಾತಾಡ್ತೀವಿ ಅಂತಂದರೆ, ನಾವು RSS ಅದು ಹುಟ್ಟಿಸಿದಂಥ ಕಟ್ಟಿರುವಂಥ ರಾಜಕೀಯ ಪಕ್ಷದ ವ್ಯಕ್ತಿಗಳಾಗಿ ನಾವು ಮಾತಾಡ್ತೀವಿ. RSSೇ ನಮ್ಮ ಮೂಲ ಮಾತೃ ಸಂಸ್ಥೆ, RSSೇ ನಮ್ಮನ್ನು ಈ BJPಯನ್ನು ಹುಟ್ಟಾಕಿರೋದು, RSS ಒಂದು ರಾಜಕೀಯ ಸಂಘಟನೆ ಅಂತ ಸ್ಪಷ್ಟಪಡಿಸಿ ಜನರಿಗೆ ಹೇಳಿದರೆ ಅವ್ರ ಮಾತುಗಳನ್ನ ಬೇರೆ ಯಾಕೆ ತೊಗೊಳ್ತೀವಿ. ಅದು ಮಾಡಲಾರ್ದೇ RSSಗೆ ಇವ್ರಿಗೆ ಈ ಬಿ ಜೆ ಪಿಯಲ್ಲಿದ್ದಾರೆ. ನಾನು BJP ಅವನಾಗಿ ಕಾಣಿಸ್ತಾನೆ ಬೇರೆ, RSSನಾಗಿ ಇವ್ರು ಏನು ಸಂಬಂಧ? ಅದು RSS ಏನು ಸಂಬಂಧ? ಇವರು ಸಂಬಂಧಿತರಾಗಿದ್ದರೆ ಹೌದು, ನಾವು ಸಂಬಂಧಿತರು. RSSೇ ನಮ್ಮ ಮಾತೃ ಸಂಸ್ಥೆ, RSSನಿಂದಲೇ BJP ಹುಟ್ಕೊಂಡಿದೆ. ಹೀಗಾಗಿ BJPಯ ಭಾಗವಾಗಿ ನಾವು RSS ನೋಡಬೇಕು, ಅದೊಂದು ರಾಜಕೀಯ ಸಂಘಟನೆ ಅಂತ ಹೇಳಿದರೆ ಜನಕ್ಕೆ ಈ ಥರದ ಅರಿವು ಬಂದರೆ ಆ ಸಂಘಟನೆ ನೋಡೋ ಕ್ರಮ ಬೇರೆ ಆಗ್ತದೆ, ಅದು ನೋಡೋ ಕ್ರಮ ಬೇರೆ ಆಗ್ತದೆ. ಹಾಗಾಗಿ ಇವರೆಲ್ಲರಿಗೂ ಕೂಡ ಅವ್ರು ಏನು ಮಾತಾಡಿದ್ದಾರೆ ಇತ್ಯಾದಿ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗಂಗಿಲ್ಲ. ಅವರ ಆ ಜವಾಬ್ದಾರಿಯ ಪ್ರಜ್ಞೆವಾಗಿ, ಅವ್ರ ಹೊಣೆಗಾರಿಕೆ ಪ್ರಜ್ಞೆಯಾಗಿ ನಾನು ಹೇಳ್ತಾ ಇರೋದೇನು ಅಂತಂದರೆ, ಮತ್ತು ಮಾತಾಡೋ ಭಾಷೆ ಏನಿದೆಯಲ್ಲ ಅದು ಸಂವಿಧಾನಾತ್ಮಕ ಭಾಷೆ ಆಗಿರ್ಬೋದು. ನಮ್ಮ ಸಂವಿಧಾನ ಏನಿದೆಯಲ್ಲ ಅದರದ್ದೇ ಒಂದು ಭಾಷೆ ಇದೆ. ಅದು ಸಂವಿಧಾನದ ಭಾಷೆಯನ್ನು ಬಳಸೋದಲ್ಲ, ಅವನು ಇವನು ಬಳಸೋದಂತ ಅಲ್ಲ. ಅದು ಈ ಥರದ್ದು ಜವಾಬ್ದಾರಿ ಇರುವಂಥವ್ರು ಇವರು, ವಿಧಾನಸಭೆ ಒಳಗೆ ಕೂತ್ಕೊಂಡಿದ್ದಂಥವ್ರು ಇವರು, ಮಂತ್ರಿಗಳಾಗಿರ್ತಕ್ಕಂಥವ್ರು, ಜವಾಬ್ದಾರಿ ಇಂಥವರು ಈ ಅನಾಗರಿಕ ಭಾಷೆಯನ್ನು ಬಳಸೋದೇನಿದೆಯಲ್ಲ, ಅಸಂವಿಧಾನಾತ್ಮಕ ಭಾಷೆಯನ್ನು ಬಳಸೋದೇನಿದೆಯಲ್ಲ, ಇದು ಕೂಡ ಏನು ನಿಮ್ಮಪ್ಪ ಹಿಂಗೇನು ಬಳಸುವಂಥದ್ದು ಏನಿದೆಯಲ್ಲ, ಇದು ಯಾವುದು ಕೂಡ ಈ ಪ್ರಜಾಪ್ರಭುತ್ವದ ಭಾಷೆ ಅಲ್ಲ. ಇವರು ಆಳದೊಳಗಡೆ ಪ್ರಜಾಪ್ರಭುತ್ವ ವಿರೋಧಿಗಳು, ಸಂವಿಧಾನ ವಿರೋಧಿಗಳು. ಈ ಸಂವಿಧಾನ ವಿರೋಧ ಮತ್ತು ಪ್ರಜಾಪ್ರಭುತ್ವ ವಿರೋಧಿಗಳಾಗಿದ್ದರಿಂದ ಈ ಯಜಮಾನಿಕೆ ಏನಿದೆಯಲ್ಲ, ನಮ್ಮ ಪುರಾತನ ಯಜಮಾನಿಕೆ ಸಂಸ್ಕೃತಿ ಏನಿದೆಯಲ್ಲ, ಫ್ಯೂಡಲ್ ಸಂಸ್ಕೃತಿ ಏನಿದೆಯಲ್ಲ, ಈ ಫ್ಯೂಡಲ್ಗಳು ಏನಿದಾರಲ್ಲ ಇಂಥ ಭಾಷೆಯನ್ನು ಬಳಸ್ತಾರೆ. ಇವತ್ತು ಫ್ಯೂಡಲ್ಗಳು ಆಡಳಿತ ಅಲ್ಲ, ಇದು ನಾಗರಿಕ ಸಮಾಜ, ಇದು ಪ್ರಜಾಪ್ರಭುತ್ವ ಸಮಾಜ, ಇದು ಎಲ್ಲರೂ ಸಮಾನರು ಅನ್ನುವಂಥ ಸಮಾಜ. ಇದು ಯಾವನೂ ಕೂಡ ಹೆಚ್ಚಲಾಗಿದು ಅಲ್ಲ. ನೀವು ಯಾವನಾರು ತೋರ್ಸಕ್ಕೆ ಬಂದು ಬೇರೆ ಅಂದ್ಕೊಳ್ತೀವಿ, ಅದು ಅಲ್ಲ. ಅದು ಹಾಗೆ ಇರುವಾಗ ಇವ್ರಿಗೆ ಒಂದು ಜವಾಬ್ದಾರಿ ಅರ್ಥ ಮಾಡಿಕೊಂಡು ಆ ಭಾಷೆಯನ್ನು ಬಳಸುವಂಥದ್ದಾಗಬೇಕು ಅನ್ನುವಂಥದ್ದು ಕೂಡ ಈ ದೇಶದ ನಾಗರಿಕರಾಗಿ ಅವ್ರಿಗೊಂದು ಸಂವಿಧಾನದ ಪಾಠವನ್ನು ಈ ಮೂಲಕ ಹೇಳಬೇಕಾಗ್ತದೆ. ಅವರ ವಿರುದ್ಧ ಮಾತನಾಡ್ಕೊಂತ ಯಾವುದೇ ಅವರಿಗೆ ನೈತಿಕತೆ ಇಲ್ಲ. ಇವರು ಯಾವುದು ನೈತಿಕತೆ ಬೆಳೆಸ್ಕೊಂಡಿದ್ದಾರೆ ಅಂತಂದ್ರೆ, ಇಡೀ ವಿಧಾನಸಭೆಯಲ್ಲಿ ಬ್ಲೂ ಫಿಲ್ಮ್ ನೋಡುವಂಥ, ಸದನಕ್ಕೆ ಸದನದ ಘನತೆಯನ್ನೇ ಹಾಳು ಮಾಡುವಂಥ ಇತಿಹಾಸ ಹೊಂದಿದವರು ಇವರು CC ಪಾಟೀಲ್ರು. ಅವರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕಾ ಖರ್ಗೆ ಅವ್ರದ್ದು ಏಕವಚನದಲ್ಲಿ ಮಾತನಾಡ್ತಾ ಇದ್ದಾರೆ. ಅದು ಅವ್ರಿಗೆ ಘನತೆಗೆ ತಕ್ಕುದಲ್ಲ. ನಿಮ್ಮ ಇತಿಹಾಸನೇ ಬೇರೆ ಇದೆ. ನೀವು ಹೇಳ್ತೀರಿ RSSನ ನಾನು ಕಟ್ಟ ಸಂಚಾಲಕ, ಕಟ್ಟ ಅಭಿಮಾನಿ. ಮತ್ತು RSS ಸದನದಲ್ಲಿ ಬ್ಲೂ ಫಿಲ್ಮ್ಗಳನ್ನು ನೋಡುವಂಥದ್ದು ಹೇಳ್ಕೊಡ್ತಾ RSSನ ಹೇಳ್ಕೊಡೋದು ನಿಮಗೆ ಅಂಥ ಪಾಠಗಳನ್ನು ಅನ್ನೋದನ್ನು ನಾವು ಈ ವೇದಿಕೆ ಮುಖಾಂತರ ಹೇಳ್ತಾ, ತಕ್ಷಣ ಅವರು ಹೇಳಿಕೆಯನ್ನು ಹಿಂಪಡಬೇಕು. CC ಪಾಟೀಲ್ರು ಹೇಳಿಕೆಯನ್ನು ಹಿಂಪಡೆದೇ ಇದ್ದರೆ ನೀವು ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತೇಳಿ ಈ ಮೂಲಕ ಅವ್ರಲ್ಲಿ ಎಚ್ಚರಿಸ್ತಾ ಇದ್ದೀನಿ.